ಅನೇಕರು ತಾವು ರಕ್ಷಣೆ ಹೊಂದಿದರೆ ಸಾಕು, ಅನ್ಯ ಭಾಷೆಯಲ್ಲಿ ಮಾತನಾಡಿದರೆ ಸಾಕು, ಸಭೆಗೆ ಹೋದರೆ ಸಾಕು ಎಂಬುದಾಗಿ ತಿಳಿದುಕೊಳ್ತಾರೆ. ಕ್ರಿಸ್ತೀಯ ಜೀವನ ಹೇಗೆ ಬೇಕೋ ಹಾಗೆ ಜೀವಿಸುವ ಜೀವನವಲ್ಲ, ಅದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥ ಜೀವನ. ಆದಾಮನನ್ನು ಅವಳನ್ನು ಸೃಷ್ಟಿಸಿದಾಗ ತನ್ನ ಮಹಿಮೆಯ ವಸ್ತ್ರವನ್ನು ಕೊಟ್ಟಿದ್ದರು. ಅವರಿಬ್ಬರು ತಮ್ಮ ವಸ್ತ್ರಗಳನ್ನು ಕಾಪಾಡಿಕೊಳ್ಳಲಿಲ್ಲ. ನಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳನ್ನು ದೇವರು ಕೊಟ್ಟಿದ್ದಾರೆ, ಆ ಸಂಗತಿಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ, ದೇವ ಜನರು ಕಾಪಾಡಿಕೊಳ್ಳಬೇಕಾದಂಥ ಸಂಗತಿಗಳು. ಅದಕ್ಕೆ ಆಧಾರವಾಗಿ ನಹುಮನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ಚದುರಿಸುವವನು ನಿನಗೆ ಮುಖಾಮುಖಿಯಾಗಿ ಬಂದಿದ್ದಾನೆ, ಪೌಳಿ ಗೋಡೆಯನ್ನು ಕಾಯಿ, ದಾರಿಯ ಮೇಲೆ ಕಣ್ಣಿಡು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ತನ್ನ ಮಕ್ಕಳಿಗೆ ಎಚ್ಚರಿಸಿ ಹೇಳುತ್ತಿದ್ದಾರೆ, ಪೌಳಿ ಗೋಡೆಯನ್ನು ಕಾಯಿ. ಅಂದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಸಂಗತಿಗಳನ್ನು ನಾವು ಕಾಪಾಡಬೇಕು, ಕಾದುಕೊಳ್ಳಬೇಕು. ನೋಡ್ರಿ, ನೆಹೆಮೀಯನ ಜೀವಿತದಲ್ಲಿ ಅವನ ಯೆರೂಸಲೇಮಿನ ಗೋಡೆಯನ್ನು ಅವನು ಕಟ್ಟುವಾಗ ಅನೇಕ ವಿರೋಧತ್ವವು, ಶತ್ರುಗಳು ಬಂದರು. ಆದರೆ ನೆಹೆಮೀಯನು ಏನು ಮಾಡಿದ್ದಾನೆ ಗೊತ್ತಾ? ಆ ವಾಕ್ಯ ಹೇಳುತ್ತದೆ, ನೆಹೆಮೀಯನ ಗ್ರಂಥ 4ನೇ ಅಧ್ಯಾಯ 9ನೇ ವಚನ, ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು. ಅಂದರೆ ಶತ್ರು ಬರದ ಹಾಗೆ ಹಗಲು ಇರುಳು ಅವರು ಕಾಯುತ್ತಾ ಕೆಲಸ ಮಾಡುತ್ತಾ ಇದ್ರಂತೆ. ನೋಡ್ರಿ, ಹದ್ದು ಮೇಲೆ ಹಾರಾಡುವಾಗ ಕೋಳಿ ತನ್ನ ಮರಿಗಳನ್ನು ಎಚ್ಚರಿಸುತ್ತದೆ. ಯುದ್ಧ ಕಾಲವು ಬರುವಾಗ ಸರ್ಕಾರವು ಅಪಾಯದ ತುತ್ತೂರಿಯನ್ನು ಊದಿ ಜನರನ್ನು ಎಚ್ಚರಿಸುತ್ತದೆ. ಹಾಗೆ ಚದುರಿಸುವ ಅಂದರೆ ಸೈತಾನನು, ಶೋಧಕನು ಬರುವ ಮುನ್ನ ದೇವರು ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾರೆ, ನಿನ್ನ ಪೌಳಿ ಗೋಡೆಯನ್ನು ಕಾಯಿ. ನೋಡ್ರಿ, ದೇವರು ಆದಾಮನನ್ನು ಅವಳನ್ನು ಸೃಷ್ಟಿಸಿದಾಗ ತನ್ನ ಮಹಿಮೆಯ ವಸ್ತ್ರವನ್ನು ಕೊಟ್ಟಿದ್ದರು. ಅವರಿಬ್ಬರು ತಮ್ಮ ವಸ್ತ್ರಗಳನ್ನು ಕಾಪಾಡಿಕೊಳ್ಳಲಿಲ್ಲ. ದೇವರ ಆಜ್ಞೆಗಳಿಗೆ ವಿಧೇಯರಾಗದೆ ಸೈತಾನನ ಮಾತನ್ನು ಕೇಳಿ ನಿಷೇಧಿಸಲ್ಪಟ್ಟಂಥ ಹಣ್ಣನ್ನು ತಿಂದಾಗ ಸೈತಾನನು ಆ ಮಹಿಮೆಯ ದೇವರು ಕೊಟ್ಟಂಥ ವಸ್ತ್ರಗಳನ್ನು ಅವರಿಂದ ತೆಗೆಸಿಬಿಟ್ಟನು. ನೋಡ್ರಿ, ಕಾಪಾಡಿಕೊಳ್ಳಬೇಕಾದಂಥ ವಸ್ತ್ರಗಳನ್ನು ಆದಾಮ ಹವ್ವಳು ಕಳೆದುಕೊಂಡರು. ಅದಕ್ಕೆ ಪ್ರಕಟಣೆ ಗ್ರಂಥ 16:15 ವಚನ ಹೇಳ್ತದೆ, ಈಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನಂತೆ. ನೋಡ್ರಿ, ಪ್ರೀತಿಯುಳ್ಳ ದೇವ ಜನರೇ, ಈ ಶ್ರೇಷ್ಠವಾದ ಆತ್ಮಿಕ ವಸ್ತ್ರಗಳನ್ನು ಹೊಲಸು ಮಾಡದೆ, ಕಳೆದುಕೊಳ್ಳದೆ ನಮ್ಮ ಜೀವಿತವನ್ನು, ನಮ್ಮ ಆತ್ಮವನ್ನು ಯಾವಾಗಲೂ ನಾವು ಕಾಪಾಡಿಕೊಳ್ಳುವವರಾಗಿರಬೇಕು. ಏದೆನ್ ತೋಟವನ್ನು ಕರ್ತನು ಸೃಷ್ಟಿಸಿದಾಗ ಅಲ್ಲಿ ಮನುಷ್ಯನಿಗೆ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಆದಿಕಾಂಡ 2:15 ವಚನವನ್ನು ನೋಡ್ರಿ, ಮನುಷ್ಯನನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಇಟ್ಟನಂತೆ.
ಏದೆನ್ ತೋಟವನ್ನು ಕಾಯಿ ಎನ್ನುವುದೇ ದೇವರ ಆದಾಮನಿಗೆ ಕೊಡಲ್ಪಟ್ಟಂಥ ಆಜ್ಞೆ. ಆದರೆ ಅವನು ಅದನ್ನು ಕಾಯದೆ ಸೈತಾನನಿಗೆ ಅವಕಾಶ ಕೊಟ್ಟನು. ಸೈತಾನನು ಅವರನ್ನು ವಂಚಿಸಿ ಪಾಪದಲ್ಲಿ ಬೀಳಿಸಿದನು. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳನ್ನು ದೇವರು ಕೊಟ್ಟಿದ್ದಾರೆ. ಆ ಸಂಗತಿಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ಹಾಗಾದರೆ ನೀವು ಕೇಳ್ಬೋದು, ಪಾಸ್ಟರ್ ಏನನ್ನು ನಾವು ಕಾಪಾಡಿಕೊಳ್ಳಬೇಕು? ಮೊದಲನೆಯದಾಗಿ ನಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳಬೇಕಾದಂಥ ಒಂದು ಸಂಗತಿ ಇರುವುದಾದರೆ ನಮ್ಮ ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಳ್ಳಿರಿ. ನಮ್ಮ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. 1 ತಿಮೋಥಿ 5ನೇ ಅಧ್ಯಾಯ 22ನೇ ವಚನ ಹೇಳುತ್ತದೆ, ಅವಸರದಿಂದ ಯಾರ ತಲೆಯ ಮೇಲಾದರೂ ಹಸ್ತವನ್ನಿಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ. ಹಾಗೆ ನೇಮಿಸಿದರೆ ಮತ್ತೊಬ್ಬರು ಮಾಡಿದ ಪಾಪದಲ್ಲಿ ನೀನು ಪಾಲುಗಾರನೆಂದು ತೋರಿ ಬಂದಿತ್ತು. ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. ಇಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಆತ್ಮೀಕ ಮಗನಾದ ತಿಮೋಥೆಯನಿಗೆ ಹೇಳುತ್ತಿದ್ದಾನೆ, ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ ಎಂಬುದಾಗಿ ಎಚ್ಚರಿಕೆಯ ಆಲೋಚನೆಯನ್ನು ಕೊಡುತ್ತಾ ಇದ್ದಾನೆ. ಅಂದರೆ ಶುದ್ಧವಾಗಿರುವ ಹಾಗೆ ನೋಡಿಕೋ ಅಂದರೆ ನಿನ್ನ ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೋ. ಅನೇಕರು ತಾವು ರಕ್ಷಣೆ ಹೊಂದಿದರೆ ಸಾಕು, ಅನ್ಯ ಭಾಷೆಯಲ್ಲಿ ಮಾತನಾಡಿದರೆ ಸಾಕು, ಸಭೆಗೆ ಹೋದರೆ ಸಾಕು ಎಂಬುದಾಗಿ ತಿಳಿದುಕೊಳ್ತಾರೆ. ಓ ಸ್ತೋತ್ರ, ಹಾಗಲ್ಲರೆ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ರಕ್ಷಣೆಯನ್ನು, ದೇವರು ಕೊಟ್ಟ ಒಂದು ಪರಿಶುದ್ಧವಾದ ಜೀವಿತವನ್ನು ಒಂದೊಂದು ದಿವಸಗಳು ಸಹ ನಾವು ಕಾಪಾಡಿಕೊಳ್ಳಬೇಕು. ನೋಡ್ರಿ, ಕೆಲವರು ನೆನೆಸ್ತಾರೆ, ಪಾಪವು ನಮ್ಮ ಬಳಿ ಸುಳಿಯುವುದಿಲ್ಲ, ಶೋಧನೆ ನಮಗೆ ಬರೋದಿಲ್ಲ, ನಾವು ಕಬ್ಬಿನಂಥವರು ಓ ಸ್ತೋತ್ರ ಎಂಬುದಾಗಿ ಹೆಚ್ಚಳ ಪಟ್ಕೊಳ್ತಾರೆ. ಆದರೆ ನಂತರ ನೋಡುವಾಗ ಪಾಪದ ಜೀವಿತದಲ್ಲಿ ಬಿದ್ದು ಹೋಗಿರುತ್ತಾರೆ. 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರಲಿ. ಅನೇಕರು ಹೇಳ್ತಾರೆ, ಪಾಸ್ಟರ್ ನಾನು ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡಿದ್ದೇನೆ, ಆದರೆ ನನಗೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಗುತ್ತಾ ಇಲ್ಲ. ಯಾಜಕ ಕಾಂಡ 19ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ನಿಮ್ಮ ದೇವರಾದ ಯೆಹೋವನು ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಹಾಗಾದರೆ ದೇವ ಮಕ್ಕಳು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಕ್ರಿಸ್ತೀಯ ಜೀವನ ಹೇಗೆ ಬೇಕೋ ಹಾಗೆ ಜೀವಿಸುವ ಜೀವನವಲ್ಲ, ಅದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥ ಜೀವನ. ಅನೇಕರು ಪ್ರಶ್ನೆ ಕೇಳ್ತಾರೆ, ಪಾಸ್ಟರ್ ಈ ಕಾಲದಲ್ಲಿ ಕೂಡ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯನಾ? ಓ ಸ್ತೋತ್ರ, ಪರಿಶುದ್ಧವಾಗಿ ಜೀವಿಸಲು ಆಗದೇ ಇದ್ದರೆ ನೀವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳ್ರಿ ಎಂಬುದಾಗಿ ಕರ್ತನು ನಮಗೆ ನುಡಿಯುತ್ತಾ ಇರಲಿಲ್ಲ. ನೋಡ್ರಿ, ನಮ್ಮ ಜೀವನದಲ್ಲಿ ಶೋಧನೆಗಳು ಬರುತ್ತದೆ. ವಿಶೇಷವಾಗಿ ದೇವ ಜನರಿಗೆ, ದೇವ ಮಕ್ಕಳಿಗೆ ಓ ಸ್ತೋತ್ರ 3 ವಿಧವಾದ ಶೋಧನೆಗಳಲ್ಲಿ ಎಚ್ಚರವಾಗಿರಬೇಕು. ಅಥವಾ 3G, ಈಗ 5G ಎಲ್ಲ ಬಂದಿದೆ ಅಲ್ವಾ, ಆ ಥರ 3Gಯಲ್ಲಿ ನಾವು ಎಚ್ಚರವಾಗಿರಬೇಕು. ಓ ಸ್ತೋತ್ರ, ಫಸ್ಟ್ G ಅಂದರೆ ಗರ್ಲ್, ಸೆಕೆಂಡ್ G ಅಂದರೆ ಗೋಲ್ಡ್, ಓ ಸ್ತೋತ್ರ 3ನೇದಾಗಿ G ಅಂತ ಹೇಳಿದ್ರೆ ಗ್ಲೋರಿ. ಕನ್ನಡ ಭಾಷೆಯಲ್ಲಿ ನಾವು ಹೇಳುವಾಗ, ನಮ್ಮ ಭಾಷೆಯಲ್ಲಿ ನಾವು ನೋಡುವಾಗ ಹೆಣ್ಣು, ಹೊನ್ನು, ಮಣ್ಣು ಈ ವಿಷಯದಲ್ಲಿ ಪ್ರತಿಯೊಬ್ಬರು ಎಚ್ಚರವಾಗಿರಬೇಕು. ಏಕೆಂದರೆ ಅನೇಕ ಜನರು ಬೀಳಲ್ಪಡುವಂಥದ್ದು ಈ ಸಂಗತಿಗಳ ಮಧ್ಯದಲ್ಲೇ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ನೋಡ್ರಿ, ಪ್ರತಿಯೊಬ್ಬ ದೇವ ಮಕ್ಕಳಿಗೂ ಒಂದು ದೊಡ್ಡ ಹೋರಾಟ ಅಂದರೆ ಅದು ಶರೀರದಿಂದ ಬರುವಂಥದ್ದು. ಈ ಶರೀರಕ್ಕೂ ಆತ್ಮಕ್ಕೂ ಮಧ್ಯೆ ಒಂದು ಹೋರಾಟ ಯಾವಾಗಲೂ ನಡೆಯುತ್ತಾ ಇರ್ತದೆ. ಒಂದು ಕಡೆ ಶಾರೀರಿಕವಾದಂಥ ಚಿಂತೆ, ಇನ್ನೊಂದು ಕಡೆ ಆತ್ಮಿಕವಾದಂಥ ಚಿಂತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಮಾಂಸದ ಹಾಗೂ ಶರೀರದ ಇಚ್ಛೆಗಳು ಹೋರಾಡುತ್ತಾ
ಮಾಡುತ್ತಲೇ ಇರುತ್ತದೆ. ಶರೀರದಲ್ಲಿರುವಂಥ ಒಂದೊಂದು ಅಣುವು ಸುಖ ಭೋಗಗಳನ್ನು, ವಸತಿ ಸೌಕರ್ಯಗಳನ್ನು ಬಯಸುತ್ತದೆ. ಶರೀರದ ಪ್ರತಿಯೊಂದು ಕಣಗಳು ಪಾಪದ ಸಂತೋಷವನ್ನು, ರುಚಿಯಾದ ಆಹಾರ ಪದಾರ್ಥಗಳನ್ನು, ಲೋಕದ ಆಕರ್ಷಣೆಗಳನ್ನು ಅನುಭವಿಸಲು ಬಯಸುತ್ತದೆ. ಒಬ್ಬನು ತನ್ನ ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಳ್ಳದೇ ಹೋದರೆ ಅವನ ಕಣ್ಣು ಹೋದಲ್ಲೆಲ್ಲ, ಕಾಲು ಹೋದ ಕಡೆಗಳೆಲ್ಲ ಹೋಗಿ ತನ್ನ ಇಚ್ಛೆಗಳನ್ನು ನೆರವೇರಿಸಿಕೊಂಡರೆ ಅವನು ನಿತ್ಯ ವೇದನೆಗೆ, ನಿತ್ಯ ನರಕಕ್ಕೆ ಗುರಿಯಾಗುತ್ತಾನೆ. 1 ಯೋಹಾನ 2ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. 1 ಯೋಹಾನ 2:15 ಹೇಳುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವನುಗಳಾಗಲಿ ನಾವೇನ್ ಮಾಡಬಾರ್ದಂತೆ, ಪ್ರೀತಿಸಬಾರದಂತೆ. ನೋಡ್ರಿ, ಹಾಗಾದ್ರೆ ಶರೀರದ ಆಶೆಗಳನ್ನ ಕಟ್ಟುಪಾಡಿನಲ್ಲಿ ಇಟ್ಟುಕೊಂಡಿರುವುದು ಪ್ರತಿಯೊಬ್ಬ ದೇವ ಮಕ್ಕಳ ಜೀವಿತದಲ್ಲಿ ಅವಶ್ಯಕವಾಗಿದೆ. ನೋಡ್ರಿ, ಯೇಸು ಸ್ವಾಮಿ ಸ್ತೋತ್ರ ಅವರ ಸೇವೆಯನ್ನು ಆರಂಭಿಸುವಾಗ 40 ದಿನಗಳು ಉಪವಾಸದಿಂದಿದ್ದರು, ಹಸಿವೆಯಿಂದ ದಾಹದಿಂದ ಇದ್ದರು. ಯಾಕೆ ಗೊತ್ತಾ? ಶರೀರ ಆತ್ಮಕ್ಕೆ ವಿರೋಧವಾಗಿ ಕಾರ್ಯ ಮಾಡಲು ಯೇಸು ಸ್ವಾಮಿ ಬಿಡಲಿಲ್ಲ. ಶರೀರದ ಆಶಕ್ಕೆ ಒಳಗಾಗದಿರಲು ಉಪವಾಸ ಪ್ರಾರ್ಥನೆ ಬಹಳ ಅಗತ್ಯ ರೀ. ಏಕೆಂದರೆ ಉಪವಾಸ ಪ್ರಾರ್ಥನೆಯಿಂದ ಮಾತ್ರ ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಯಲು, ನಮ್ಮ ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಒಬ್ಬ ಮನುಷ್ಯನು 2 ನಾಯಿಗಳನ್ನು ಸಾಕಿದ್ರೆ, ಒಂದು ನಾಯಿ ಕಪ್ಪು ನಾಯಿ, ಇನ್ನೊಂದು ನಾಯಿ ಬಿಳಿ ನಾಯಿ. ಈ ಒಂದೊಂದು ಸಾರಿ ಇವೆರಡನ್ನ ಜನಗಳ ಮಧ್ಯದಲ್ಲಿ ಜಗಳಕ್ಕೆ ಬಿಡುತ್ತಾ ಇದ್ದ. ಒಂದು ಸಾರಿ ಕಪ್ಪು, ಇನ್ನೊಂದು ಸಾರಿ ಆ ಬಿಳಿ ನಾಯಿ ಜಯ ಹೊಂದುತ್ತಾ ಇತ್ತು. ಯಾರೊಬ್ಬರು ಕೇಳಿದ್ರಂತೆ, ಅಲ್ರಿ, ಒಂದು ಕೆಲವು ಸಾರಿ ಕಪ್ಪು ನಾಯಿ ಜಯಿಸ್ತದೆ, ಕೆಲವು ಸಾರಿ ಬಿಳಿ ನಾಯಿ ಜಯಿಸ್ತದೆ, ಆದರೆ ಈ 2 ನಾಯಿಗಳಲ್ಲಿ ಯಾವುದು ಜಯಿಸ್ತದೆ ಎಂಬುದಾಗಿ ನಮಗೆ ಗೊತ್ತಿರುತ್ತಲ್ವ? ಯಾಕಂದರೆ ಪಂದ್ಯ ಕಟ್ಟುವಾಗ ನೀವು ಅದನ್ನು ಹಣವನ್ನು ಕಟ್ಟಿಸ್ಕೊಳ್ತಿರುವಲ್ಲ. ಅವನು ಹೇಳಿದ, ಹೌದು, ಯಾವ ನಾಯಿ ಜಯಿಸ್ತದೆ ಎಂಬುದಾಗಿ ನನಗೆ ಗೊತ್ತಾಗ್ತದೆ. ಆಗ ಕೇಳಿದ್ರು, ಅದು ಹೇಗೆ ಎಂಬುದಾಗಿ ಕೇಳಿದಾಗ ಆಗ ಅವರು ಹೇಳಿದರು, ನಾನು ಅವತ್ತು ಯಾವ ನಾಯಿ ಗೆಲ್ಲಬೇಕೋ ಅದಕ್ಕೆ ನಾನು ಊಟ ಹಾಕೋದಿಲ್ಲ. ಯಾವ ನಾಯಿಗೆ ಊಟ ಹಾಕೋದಿಲ್ವೋ ಅದು ರೋಷದಿಂದ, ಕೋಪದಿಂದ ಅದು ಹೋರಾಡ್ತದೆ, ಅದುವೇ ಗೆಲ್ತದೆ. ಯಾವುದಕ್ಕೆ ನಾನು ಊಟ ಹಾಕಿರ್ತೇನೋ ಆ ನಾಯಿ ಸೋತು ಹೋಗ್ಬಿಡ್ತದೆ. ನೋಡ್ರಿ, ಸ್ತೋತ್ರ, ಅದು ಆತ್ಮೀಕ ವಿಷಯಕ್ಕೂ ಹಾಗೆ. ನಮ್ಮ ಶರೀರವನ್ನು ನಾವು ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕಾದ್ರೆ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಇರಬೇಕು. ಉಪವಾಸ ಪ್ರಾರ್ಥನೆಯಿಂದ ನಮ್ಮ ಶರೀರದ ಆಶೆಗಳನ್ನು, ಇಚ್ಛೆಗಳನ್ನು ನಾವು ಜಯಿಸಬಹುದಾಗಿದೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ನಾವು ಉಪವಾಸದೊಂದಿಗೆ ನಾವು ಪ್ರಾರ್ಥಿಸಬೇಕಾಗಿದೆ. ನೋಡ್ರಿ, ಯೋಸೇಫನಿಗೆ ಒಂದು ದೊಡ್ಡ ಶೋಧನೆ ಬಂತು. ಪೋಟಿಫರನ ಹೆಂಡತಿ ಅವನನ್ನು ವ್ಯಭಿಚಾರಕ್ಕೆ ಕರೆದಾಗ, ಸ್ತೋತ್ರ, ಎಳೆದಾಗ ಅವನ ಪ್ರಾಣಾಪಾಯಕ್ಕೆ ತಪ್ಪಿಸಿಕೊಳ್ಳುವಂತೆ ಓಡಿ ಹೋದನಂತೆ. ಅವನು ಹೇಳುವಂಥ ಒಂದು ಮಾತು ಗೊತ್ತಾ? ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲೆಂಬುದಾಗಿ ತನ್ನ ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಂಡನು. ಅದೇ ವಿಧದಲ್ಲಿ ದಾನಿಯೇಲನು ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ತನ್ನ ಪರಿಶುದ್ಧವಾದಂಥ ಜೀವಿತವನ್ನು ಕಾಪಾಡಿಕೊಂಡನು. ಪ್ರೀತಿಯುಳ್ಳ ದೇವ ಜನರೇ, ಸ್ತೋತ್ರ, ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಈ ಜೀವನ ಎನ್ನುವಂಥದ್ದು ಹೇಗೆ ಬೇಕೆ ಹಾಗೆ ಜೀವನ ಮಾಡುವುದಕ್ಕಾಗೆಲ್ಲ ಸ್ತೋತ್ರ, ನಮ್ಮ ಜೀವಿತದಲ್ಲಿ ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ಪರಿಶುದ್ಧವಾದ ಜೀವನವನ್ನು ಮಾಡಬೇಕು. ಹಾಗಾದರೆ ಮೊದಲನೇದಾಗಿ ದೇವರು ನಮಗೆ ಹೇಳುತ್ತಿದ್ದಾರೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳ್ರಿ. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಮಾತ್ರವಲ್ಲ, ಎರಡನೇದಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವ ಧಾರೆಗಳು
ಹೊರಡುವವು. ಎರಡನೇದಾಗಿ ನಾವು ಕಾಪಾಡಿಕೊಳ್ಳಬೇಕಾದಂಥ ಒಂದು ವಿಷಯ, ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. ಸತ್ಯವೇದದಲ್ಲಿ ಹೃದಯ ಅಂತರ್ಯ ಎಂಬುವುದು ಆತ್ಮವನ್ನು ಸೂಚಿಸುತ್ತದೆ. ಆತ್ಮವು ಕರ್ತನ ದೃಷ್ಟಿಯಲ್ಲಿ ಶ್ರೇಷ್ಠವಾದದ್ದು, ಅಮರವಾದದ್ದು, ನಿತ್ಯವಾದದ್ದು. ಆದುದರಿಂದ ನಾವು ಜಾಗರೂಕತೆಯಿಂದ ಅದನ್ನು ಕಾದುಕೊಳ್ಳಬೇಕು. ಪರಿಶುದ್ಧ ದೇವರ ಮುಂದೆ ಆತ್ಮವನ್ನು ಪರಿಶುದ್ಧವಾಗಿ ಒಪ್ಪಿಸಬೇಕು. ಕರ್ತನಾದ ದೇವರು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದಾನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದರೆ ದೇವರು ಮನುಷ್ಯನ ಮುಖವನ್ನು ನೋಡುವವನಲ್ಲ, ನಮ್ಮ ಹೃದಯವನ್ನು ನೋಡುವವರಾಗಿದ್ದಾರಂತೆ. ಹಾಗಿರೋದಾದರೆ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವವರಾಗಿರಬೇಕು. ಏಕೆಂದರೆ ಅದರೊಳಗಿಂದನೇ ಎಲ್ಲ ಕಾರ್ಯಗಳು ಹೊರಡುವಂಥದ್ದು. ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನ ಹೃದಯವನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋ ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಒಂದು, ನಮ್ಮ ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ಎರಡು, ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. ಮೂರನೆಯದಾಗಿ ನಮ್ಮ ಬಾಯನ್ನು ಕಾಪಾಡಿಕೊಳ್ಳಬೇಕು. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 3ನೇ ವಚನವನ್ನು ನೋಡ್ರಿ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಜ್ಞಾನೋಕ್ತಿಗಳು 21-23ನೇ ವಚನ ಹೇಳ್ತದೆ, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಕೀರ್ತನೆ 34-13ನೇ ವಚನ, ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಅರಸನಾದ ದಾವೀದನು ಹೀಗೆ ಪ್ರಾರ್ಥನೆ ಮಾಡಿದನು. ಕೀರ್ತನೆ 141-3ನೇ ವಚನದಲ್ಲಿ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಯಾಕೆ ಈ ರೀತಿ ಪ್ರಾರ್ಥನೆ ಮಾಡಿದನು ಗೊತ್ತಾ? ಏಕೆಂದರೆ ಮರಣವು ಜೀವವು ನಾಲಿಗೆಯ ವಶದಲ್ಲಿದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಒಬ್ಬ ವಿಶ್ವಾಸಿಯು ಸತ್ಯ ವೇದ ಹೇಳುವ ಎಚ್ಚರಿಕೆ ಪ್ರಕಾರ ನಡೆದು ತನ್ನ ಬಾಯನ್ನು ಕಾಪಾಡಿಕೊಂಡ್ರೆ ಅವನು ನೀತಿವಂತನಾಗ್ತಾನ್ರಿ, ಪರಿಶುದ್ಧನಾಗ್ತಾನೆ, ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡುವ ಭಾಗ್ಯವನ್ನು ಹೊಂದುತ್ತಾನೆ. ನಿಮ್ಮ ಆತ್ಮೀಕ ಜೀವಿತವನ್ನು ನೀವು ಕಾದುಕೊಳ್ಳಬೇಕಾದ್ರೆ ಖಂಡಿತವಾಗಿ ನಿಮ್ಮ ಬಾಯನ್ನು ಕಾದುಕೊಳ್ಳಬೇಕು. ನೋಡ್ರಿ, ಒಬ್ಬ ಸೈಕಲನ್ನು ತಿರುಗಿಸಲು ಹ್ಯಾಂಡಲನ್ನು ಉಪಯೋಗಿಸ್ತಾರೆ, ಒಂದು ಕಾರನ್ನು ತಿರುಗಿಸಲು ಸ್ಟೇರಿಂಗನ್ನು ಉಪಯೋಗಿಸ್ತಾರೆ, ಒಂದು ಹಡಗನ್ನು ತಿರುಗಿಸಲು ಚುಕ್ಕಾನೆಯನ್ನು ಉಪಯೋಗಿಸುತ್ತಾರೆ, ಕುದುರೆಯನ್ನು ತಿರುಗಿಸಲು ಕಡಿವಾಣವನ್ನು ಉಪಯೋಗಿಸ್ತಾರೆ. ಅದೇ ವಿಧದಲ್ಲಿ ಮನುಷ್ಯನ ಜೀವನವನ್ನು ತಿರುಗಿಸಲು ಆತನ ಬಾಯಿಯಾಗಿದೆ. ಓಸ್ತತ್ರದ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ತೀವೋ ಜೀವನ ಅದೇ ವಿಧದಲ್ಲಿ ಕಂಟ್ರೋಲ್ ಆಗಿರುವಂಥದ್ದಾಗಿದೆ. ಸೈತಾನನೇನು ಮಾಡ್ತಾನೆ ಗೊತ್ತಾ? ಅನೇಕರ ನಾಲಿಗೆಯಿಂದ, ಬಾಯಿಂದ ಅಶುದ್ಧವಾದ ಮಾತುಗಳನ್ನು ಆಡಿಸಿ ಅವರ ಜೀವನವನ್ನು ಪಾತಾಳದ ಕಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಾನೆ. ಅವರ ಬಾಯಿ ಶುದ್ಧವಿರೋದಿಲ್ಲ, ಸತ್ಯವಿರೋದಿಲ್ಲ, ಪರಿಶುದ್ಧವಿರೋದಿಲ್ಲ, ಅಶುದ್ಧತೆಯಿಂದ ತುಂಬಿದ ರೂಪಿಸುವ ಮಾತುಗಳು. ಇದರಿಂದಾಗಿ ಸ್ತೋತ್ರ ಜನರು ಏನು ಮಾಡ್ತಾರೆ? ಶೋಧನೆಯಲ್ಲಿ ಬಿದ್ದು ಹೋಗ್ತಾರೆ. ಕೆಲವರ ಬಾಯಲ್ಲಿ ಸುಳ್ಳೆ. ನೋಡ್ರಿ, ಕೆಲವರು ಚಿಕ್ಕ ಸುಳ್ಳು ತಾನೆ ಎಂಬುದಾಗಿ ದೊಡ್ಡ ಕೊನೆಯ ಸುಳ್ಳು ಹೇಳುವಕ್ಕೆ ಆತ್ಮಕ್ಕೆ ದಾಸರಾಗಿ ಬಿಡುತ್ತಾರೆ. ಹೀಗೆ ಎಷ್ಟೋ ಜನರು ಈ ಸುಳ್ಳಿನ ದಾಸತ್ವದಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಾರೆ. ಅನೇಕರು ರಕ್ಷಣೆ ಹೊಂದಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದ್ದರೂ ಕೂಡ ಸುಳ್ಳು ಹೇಳುವುದನ್ನು ಬಿಡುವುದಿಲ್ಲ. ಅಪೊಸ್ತಲ ಕೃತ್ಯ ಪುಸ್ತಕ 5ನೇ ಅಧ್ಯಾಯದಲ್ಲಿ ಅನನೀಯ ಸಫೇರಳು ಕುರಿತು ನಾವು ಓದಿಕೊಳ್ತೇವೆ. ಅವರು ರಕ್ಷಣೆ ಹೊಂದಿದವರೇ, ಆದರೆ ಅವರು ಸುಳ್ಳು ಹೇಳಿದರು. ಆಗ ಪೇತ್ರ ಹೇಳ್ತಾನೆ, ಅನನೀಯ, ನೀನು ಯಾಕೆ ಹೊಲದ ಕ್ರಯದಲ್ಲಿ ಕೆಲವನ್ನ ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೇ?
ಆಗ ಅವನ ಮಾತನ್ನು ಕೇಳಿದಾಗಲೇ ಅನನೀಯನು ಪ್ರಾಣವನ್ನು ಬಿಟ್ಟು ಬಿಟ್ಟನು. ನೋಡ್ರಿ, ಬಾಯಿ ಮಾತಿನಲ್ಲಿ ಎಷ್ಟು ದೊಡ್ಡ ಸುಳ್ಳು ಹೇಳಿದ, ಅದರ ನಿಮಿತ್ತವಾಗಿ ಅವನ ಅಂತ್ಯದ ಸ್ಥಿತಿ ಬಹಳ ವೇದನೆಗೊಳಪಡಿಸಿತು. ಸುಳ್ಳಿನಲ್ಲಿ ಅನೇಕ ರೀತಿಯ ಸುಳ್ಳುಗಳಿವೆ ರೀ. ಸಾಧಾರಣ ಸುಳ್ಳು, ಭಯಂಕರ ಸುಳ್ಳು. ಕೆಲವರು ಆ ಸುಳ್ಳು ಹೇಳುವಾಗ ಕಣ್ಣು, ಮೂಗು, ಬಾಯಿ ಸೇರಿಸಿ ಎಲ್ಲವನ್ನ ಹೇಳ್ತಾರೆ. ಅದಕ್ಕೇನು ಇರೋದೇ ಇಲ್ರಿ, ಇವರೇ ಕಣ್ಣಿಟ್ಬಿಡ್ತಾರೆ, ಕೈ ಕಾಲು ಸೊಳ್ಳೆ ನೋಡಿದರೆ ಆನೆ ನೋಡಿ ಅನ್ನುವವರ. ಕೆಲವರು ಸಂಬಳ ಸ್ತೋತ್ರ 10,000 ರೂಪಾಯಿ ಇದ್ದರೆ ನನ್ನ ಸಂಬಳ 1,00,000 ಅಂತ ಹೇಳುವವರು ಇದ್ದಾರೆ. ಸ್ತೋತ್ರ ಹೇಳಿದ್ರೆ ಪಾಸ್ಟರ್ ನಂದು ಪ್ರೆಸ್ಟೀಜ್ ಆದ್ರಿಂದ ಹಂಗೆ ಹೇಳ್ಕೊಳ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಬಾಯಿ ಮಾತುಗಳ ವಿಷಯದಲ್ಲಿ ನಾವು ಜಾಗರೂಕತೆ ಉಳ್ಳವರಾಗಿರಬೇಕು. ನಮ್ಮ ಬಾಯಿ ಮಾತನ್ನು ನಾವು ಕಾಪಾಡಿಕೊಳ್ಳುವವರಾಗಿರಬೇಕು. ಕೆಲವು ಮನೆಗಳಲ್ಲಿ ನೋಡ್ರಿ, ಪಾಪ ಅತ್ತೆ ಒಂದು ಮಾತನ್ನು ಹೇಳಿರ್ತಾರೆ, ಸೊಸೆ 100 ಮಾತುಗಳನ್ನು ಆಡ್ತಾರೆ. ಕೆಲವರು ಮನೆಯಲ್ಲಿ ಸ್ತೋತ್ರ ತಾಯಂದಿರು, ಅತ್ತೆಯಂದಿರು ಮಗಳಿಗೆ ಒಂದು ಮಾತು, ಸೊಸೆಗೆ ಮತ್ತೊಂದು ಮಾತು. ಮಗಳನ್ನು ಒಂದೇ ಥರ ನೋಡ್ರಿ, ಸೊಸೆಯನ್ನು ಮಗಳ ಥರನೇ ನೋಡ್ರಿ. ಸ್ತೋತ್ರ ಕುಟುಂಬದಲ್ಲಿ ಸಮಸ್ಯೆಗಳು ಬರುವುದಿಲ್ಲ. ಜೀವ ಮರಣವು ನಾಲಿಗೆಯ ವಶದಲ್ಲಿ ಇದೆ ರೀ. ನಿಮ್ಮ ಮಾತುಗಳು ಎಂಥ ಸ್ಥಿತಿಗಳಲ್ಲಿ ಸಹ ಅದು ನಂಬಿಕೆಯ ಮಾತುಗಳಾಗಿರಬೇಕು, ದೇವರ ವಾಗ್ದಾನಗಳು ತುಂಬಿದ ಮಾತುಗಳಾಗಿರಬೇಕು. ಆಗ ಜೀವಿತದಲ್ಲಿ ನೀವು ಬಿದ್ದು ಹೋಗುವುದಿಲ್ಲ. ನಿಮ್ಮ ಬಾಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆಂಬುದಾಗಿ ವಾಕ್ಯ ಹೇಳುತ್ತದೆ. ದೇವ ಮಕ್ಕಳು ಯಾವಾಗಲೂ ಅವಿಶ್ವಾಸದ ಮಾತುಗಳನ್ನು ಆಡಬೇಡ್ರಿ. ಬೇರೆಯವರಿಗೆ ಹರ್ಟ್ ಮಾಡುವಂಥ ಮಾತುಗಳನ್ನು ಆಡಬೇಡ್ರಿ. ಕೆಲವರು ಆತ್ಮಹತ್ಯೆಯ ಮಾತುಗಳನ್ನು ನುಡಿತಾರೆ. ಅಯ್ಯೋ ಪಾಸ್ಟರ್, ಸತ್ತರೆ ಒಳ್ಳೆಯದು, ಸತ್ತರೆ ಒಳ್ಳೆಯದು, ಹಂಗೆ ಹೇಳಿ ಹೇಳಿ ಸೈತಾನನ ಕೈಯಲ್ಲಿ ಸ್ತೋತ್ರ ಉರುಳು ಹಾಕೊಳ್ಳಿಕ್ಕೆ ನಾವು ಹಗ್ಗ ಕೊಟ್ಟಂಗೆ ಹಂಗೆ ಹೇಳಿ ಒಂದು ದಿವಸ ನಾವು ಆತ್ಮಹತ್ಯೆನೇ ಮಾಡ್ಕೊಂಡು ಬಿಡ್ತೇವೆ. ನೋ, ನಿನ್ನ ಬಾಯಿ ಮಾತನ್ನು ನೀನು ಜಾಗರೂಕತೆಯಿಂದ ಕಾಪಾಡಿಕೊ. ಮಕ್ಕಳ ಬಗ್ಗೆ ಮಾತನಾಡುವಾಗ ಕಾಪಾಡಿಕೊ. ಮಕ್ಕಳನ್ನು ನೋಡಿ ಕೋತಿ, ಮಂಗ, ಬೆಕ್ಕು ಅಂತ ಹೇಳಬೇಡ. ನೀನು ಪ್ರಯೋಜನಕ್ಕೆ ಬರೋದಿಲ್ಲ ಎಂಬುದಾಗಿ ಹೇಳಬೇಡ. ಗಂಡನನ್ನು ನೋಡಿ ನೀನು ಇದ್ರೂ ಸತ್ರು ಒಂದೇ ಅಂತ ಹೇಳಬೇಡ. ನಿನ್ನ ಬಾಯನ್ನು ಕಾಪಾಡಿಕೊ, ಏಕೆಂದರೆ ಬಾಯಲ್ಲಿ ಜೀವ ಮರಣ ಇದೆ. ಸ್ತೋತ್ರ. ಕೆಲವರು ಮಧ್ಯಾಹ್ನದ ವೇಳೆಯಲ್ಲಿ ಸಹೋದರಿಯರು ಒಟ್ಟಾಗಿ ಪ್ರಾರ್ಥಿಸೋನೆಂಬುದಾಗಿ ಸೇರಿ ಬರ್ತಾರೆ. ಸೇರಿ ಬರುವ ಮುಂಚೆ ಒಂದು ಫೆಲೋಶಿಪ್ ಮಾತಂತೇಳಿ ಅನ್ಯೋನ್ಯತೆಯ ಮಾತೆಂಬುದಾಗಿ ಸ್ತೋತ್ರ ಆರಂಭಿಸ್ತಾರೆ. ಕೊನೆಯದಾಗಿ ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಟು ಬಿಡುತ್ತಾರೆ. ಹಂಗಲ್ಲ. ಸ್ತೋತ್ರ. ಪ್ರಾರ್ಥನೆಗಾಗಿ ಸೇರಿ ಬರುವಾಗ ಪ್ರಾರ್ಥನೆ ಮಾತ್ರ ಮಾಡ್ರಿ, ಇವ್ರ ಬಗ್ಗೆ ಮಾತನಾಡಬೇಡ್ರಿ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. DL ಮೂಡಿ ಎಂಬಂಥ ದೇವ ಸೇವಕರು, ಅವರು ವ್ಯರ್ಥ ಮಾತುಗಳನ್ನು ಆಡುವುದಿಲ್ಲ ಎಂಬುದಾಗಿ ತೀರ್ಮಾನಿಸಿಕೊಂಡಿದ್ದರು. ಒಂದು ದಿನ ಅವರ ಬಳಿಗೆ ಒಬ್ಬ ದೊಡ್ಡ ನ್ಯಾಯಾಧೀಶರೇ, ಅವರ ಹೆಂಡತಿ ಬಂದು, ಅಯ್ಯ ನೀವು ನಮ್ಮ ಮನೆಗೆ ಬರಬೇಕು, ನಮ್ಮ ಯಜಮಾನರೊಂದಿಗೆ ನೀವು ರಕ್ಷಣೆ ಬಗ್ಗೆ ಮಾತನಾಡಬೇಕು, ಅವರು ಇನ್ನೂ ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಹೇಳಿ ತನ್ನ ಮನೆಗೆ ಅವರು ಕರೆಸಿಕೊಂಡ್ರು. ಸ್ತೋತ್ರ. DL ಮೂಡಿ ಸಹ ಸ್ತೋತ್ರ ಆ ಭಕ್ತಳ ಮನೆಗೆ ಹೋಗಿ ಸ್ತೋತ್ರ ಅವರ ಗಂಡನ ಬಳಿಯಲ್ಲಿ ಹೆಚ್ಚಾಗಿ ಏನು ಮಾತನಾಡಲಿಲ್ಲ. ನ್ಯಾಯಾಧೀಶರನ್ನ ನೋಡಿ ಅವರು ಹೇಳಿದ್ರು, ಅಯ್ಯ ನೀವು ರಕ್ಷಣೆ ಹೊಂದಬೇಕು, ನೀವು ರಕ್ಷಣೆ ಹೊಂದುತ್ತೀರಾ, ರಕ್ಷಣೆ ಹೊಂದಿದ ಮೇಲೆ ನೀವು ಹೇಳಿ ಕಳಿಸಿರಿ, ಅದ್ಭುತ ಸಾಕ್ಷಿಯನ್ನು ನಾನು ಕೇಳಿಸ್ಕೊಳ್ತೀನಿ ಅಂತೇಳಿ ಹೋಗ್ಬಿಟ್ರೆ. ಬೇರೆ ಏನು ಪ್ರಸಂಗ ಮಾಡಲಿಲ್ಲ. ರಕ್ಷಣೆಗೆ 4 ಪಾಯಿಂಟ್ ಹೇಳಿಲ್ಲ. ಅಲ್ಲೇ ಒಂದು ಪ್ರಸಂಗವನ್ನು, ದೊಡ್ಡ ಪ್ರಸಂಗ ಮಾಡಲಿಲ್ಲ. ಆದರೆ ಆ ನ್ಯಾಯಾಧೀಶನ ಹೆಂಡತಿಗೆ ಒಂದು ದೊಡ್ಡ ಆಘಾತವಾಯಿತು. ಕಷ್ಟಪಟ್ಟು ಸುವಾರ್ತೆಯನ್ನು ಸಾರಲಿ ಅಂತೇಳಿ ಮನೆ ಕಳಿಸಿದ್ರೆ ಇವರೇನು ಬೇರೆ 2-3 ಮಾತು ಹೇಳಿ ಹೋಗ್ಬಿಟ್ರಲ್ಲ ಎಂಬುದಾಗಿ ನಿರಾಶೆ ಆಯಿತು. ಆದರೆ ನಡೆದಂಥ ಅದ್ಭುತ ಏನು ಗೊತ್ತನ್ರಿ, ಅವರು ಹೇಳಿ ಹೋದ ಮೇಲೆ ಆ ನ್ಯಾಯಾಧೀಶರಿಗೆ, ಅವರ ಗಂಡನಿಗೆ ನಿದ್ರೆನೇ ಬರಲಿಲ್ಲರಿ. ಯೋಚನೆ ಮಾಡಲಿಕ್ಕೆ ಆರಂಭಿಸಿದರು. ಅಯ್ಯೋ, ಅವ್ರು ಹೇಳಿದ ಬೇರೆ 2 ಮಾತು, ಅದನ್ನೇ ಯೋಚನೆ ಮಾಡಿದಾಗ ಅವರಿಗೆ ಪಾಪದ ಅರಿವು ಉಂಟಾಯಿತು. ಅಯ್ಯೋ, ನಾನು ರಕ್ಷಣೆ ಹೊಂದಬೇಕು, ಇಲ್ಲವಾದ್ರೆ ನನ್ನ ಜೀವನ ಏನಾಗುತ್ತಂತೇಳಿ ಆ ರಾತ್ರಿನೇ ಮೊಣಕಾಲೂರಿ ಅಳುತ್ತಾ ತಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಅರ್ಪಿಸಿಬಿಟ್ರು. ನೋಡ್ರಿ, ನಾವು ಮಾತನಾಡುವ ಒಂದೊಂದು ಮಾತುಗಳು ಕೂಡ ಅದ್ಭುತದ ತರುವ ಮಾತುಗಳಾಗಿರಬೇಕು. ಸ್ತೋತ್ರ. ಅದಕ್ಕೆ ಬೈಬಲಲ್ಲಿ ಕೂಡ ನೀವು ನೋಡ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ,
ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾವು ಮಾತನಾಡುವ ಒಂದೊಂದು ಮಾತುಗಳು ಸಹ ನಾವು ಲೆಕ್ಕ ಕೊಡಬೇಕಾಗಿದೆ ಅಂತೆ. ಆದುದರಿಂದ ನಮ್ಮ ಮಾತುಗಳನ್ನು ಸಂತೋಷದ ಮಾತುಗಳಾಗಿ, ಮೆಚ್ಚುಗೆಯ ಮಾತುಗಳಾಗಿ, ದೇವರ ಮಹಿಮೆಯನ್ನು ಪಡಿಸುವಂಥ ಮಾತುಗಳನ್ನು ನೋಡೋಣ. ಗೇಲಿಯ ಮಾತು, ಪರಿಹಾಸ್ಯದ ಮಾತು, ಕತ್ತಿ ಹಾಗೆ ಬೇರೆಯವರನ್ನ ಚುಚ್ಚುವಂಥ ಮಾತು, ಸೇವಕರ ಬಗ್ಗೆ ಸ್ತೋತ್ರ ಇಲ್ಲ ಸಲ್ಲದ ಮಾತುಗಳು, ಅಂಥ ಮಾತುಗಳು ಬೇಡ. ಕುಚ್ಚೋದ ಮಾತು ಬೇಡ, ಹುಚ್ಚು ಮಾತು ಬೇಡ, ಹೊಲಸು ಮಾತು ಬೇಡ, ಪರಿಹಾಸ್ಯದ ಮಾತು ಬೇಡ. ಸ್ತೋತ್ರ ನಮ್ಮ ಬಾಯನ್ನು ಯಾವಾಗಲೂ ಕಾಪಾಡಿಕೊಳ್ಳೋಣ. ನೀವು ಮಾತನಾಡುವಾಗ ಯೋಚಿಸಿ ಮಾತನಾಡ್ರೆ, ಮಾತನಾಡಿದ ಮೇಲೆ ಯೋಚಿಸಬೇಡ್ರೆ. ನಿಮ್ಮ ಬಾಯನ್ನು ನೀವು ಕಾಪಾಡಿಕೊಳ್ಳಬೇಕು. ಸ್ತೋತ್ರ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 36-37ನೇ ವಚನದಲ್ಲಿ ಹೇಳಿದ್ರು, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕಂತೆ. ಆದುದರಿಂದ ನಮ್ಮ ಬಾಯನ್ನು ನಾವು ಕಾಪಾಡಿಕೊಳ್ಳೋಣ. ನಾನು ಹೇಳಿದೆ, ಒಂದು, ನಮ್ಮ ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. 2, ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. 3, ನಮ್ಮ ಬಾಯನ್ನು ನಾವು ಕಾಪಾಡಿಕೊಳ್ಳಬೇಕು. 4, ನಮ್ಮ ಕಣ್ಗಳನ್ನು ಕಾಪಾಡಿಕೊಳ್ಳಬೇಕು. ಯೋಬನ ಗ್ರಂಥ 31ನೇ ಅಧ್ಯಾಯ 1ನೇ ವಚನವನ್ನು ನೋಡ್ರೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಇಲ್ಲಿ ಭಕ್ತನಾದಂಥ ಯೋಬನ ಒಂದು ದೃಢವಾದ ತೀರ್ಮಾನವನ್ನು, ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ನನ್ನ ಕಣ್ಗಳೊಟ್ಟಿಗೆ ನಾನು ಒಂದು ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯನ್ನು ಸ್ತೋತ್ರ ನಾನು ಕೆಟ್ಟಾದ ದೃಷ್ಟಿಯಿಂದ ನೋಡುವುದಿಲ್ಲ. ನೋಡ್ರಿ, ಕಣ್ಗಳ ಕುರಿತು ಹೇಳುವಾಗ ಇದು ಹೃದಯದ ದ್ವಾರವಾಗಿದೆ ಅಂತೆ. ಹೃದಯದಲ್ಲಿರುವುದು ಹೊರಪಡಿಸುವುದು ಎಲ್ಲಿಂದ ಗೊತ್ತಾ? ಈ ಕಣ್ಣುಗಳಿಂದ. ಆದುದರಿಂದ ನಾವು ಕಣ್ಣುಗಳನ್ನು ಕಾದುಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ. ಒಬ್ಬ ಮನುಷ್ಯನ ದೇಹದಲ್ಲಿ ಬಾಗಿಲುಗಳಿವೆ. ನಾವು ಅದನ್ನು ಸಾಮಾನ್ಯವಾಗಿ ಕಣ್ಣು, ಬಾಯಿ, ಕಿವಿ, ಮೂಗು, ಶರೀರ ಎಂಬುದಾಗಿ ಹೇಳ್ತೇವೆ. ಅಧಿಕವಾಗಿ ಶೋಧನೆಯಲ್ಲಿ ಬೀಳುವುದು ಯಾವುದರ ಮೂಲಕ ಗೊತ್ತಾ? ಈ ಕಣ್ಣುಗಳ ಮೂಲಕವಾಗಿ. 100ಕ್ಕೆ 90ರಷ್ಟು ಭಾಗ ಬೀಳುವಿಕೆ ಈ ಕಣ್ಗಳ ಇಚ್ಛೆಯಿಂದಲೇ ಆಗಿರುತ್ತದಂತೆ. ಕಣ್ಗಳನ್ನು ಕಾದುಕೊಳ್ಳದೆ ಹೋದರೆ ನಾವು ಕೊನೆಯಲ್ಲಿ ಸಂಸೋನನಂತೆ ನಮ್ಮ ಕಣ್ಗಳ ಕಳೆದುಕೊಂಡು ಕುರುಡರಾಗಿ ಸರಪನೆಗಳಿಂದ ಕಟ್ಟಲ್ಪಡಬೇಕಾಗುತ್ತದೆ. ಪಾಪದಲ್ಲಿ ಬಿದ್ದ ನಂತರ ಕಾಪಾಡಿಕೊಳ್ಳುವುದಕ್ಕಿಂತಲೂ ಬೀಳುವುದಕ್ಕೆ ಮುನ್ನವೇ ನಿಮ್ಮ ಕಣ್ಗಳನ್ನು ಶೋಧನೆಯಿಂದ ತಪ್ಪಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ದಾವೀದನು ಹೀಗೆ ಪ್ರಾರ್ಥಿಸಿದನ, ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ದೇವರೇ ನನ್ನನ್ನು ಕಾಪಾಡ್ರಿ. ನಾವು ಸಹ ನಮ್ಮ ಕಣ್ಗಳು ಕೆಟ್ಟದ್ದನ್ನು ನೋಡದ ಹಾಗೆ ದೇವರೇ ಪ್ರತಿದಿನವೂ ನನ್ನ ಕಣ್ಗಳನ್ನು ಅಭಿಷೇಕಿಸ್ರಿ, ನನ್ನ ಕಣ್ಗಳನ್ನು ಪರಿಶುದ್ಧವಾದ ಕಣ್ಗಳನ್ನಾಗಿ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22-23ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ನೋಡ್ರಿ, ಅಂದು ಆದಾಮ ಹವ್ವಳು ತಮ್ಮ ಕಣ್ಣುಗಳಿಗೆ ಕಾವಲಿರಿಸದೆ ಹೋದದ್ದರಿಂದ ಕರ್ತನು ಬೇಡವೆಂದು ಹೇಳಿದ ಹಣ್ಣುಗಳನ್ನು ತಿಂದು ಶೋಧನೆಯಲ್ಲಿ ಬಿದ್ದು ಹೋದರು. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನವನ್ನು ನೋಡ್ರಿ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ನೋಡ್ರಿ, ತಿಳಿದು ಎಂಬ ಮಾತನ್ನು ಅಲ್ಲಿ ವಾಕ್ಯದಲ್ಲಿ ಗಮನಿಸ್ರಿ. ನೋಡ್ರಿ, ನೋಡಿದಾಗ ಎಂಬ ಮಾತನ್ನು ಕೂಡ ಗಮನಿಸ್ರಿ. ಫಸ್ಟು ತಿಳ್ಕೊಂಡ್ರು, ಆಮೇಲೆ ನೋಡಿದಾಗ ಆ ಶೋಧನೆ ಹೆಚ್ಚಾಯ್ತು. ತಿಂದ್ಬಿಡೋಣ, ದೇವರು ಹೇಳಿದರೆ ತಿನ್ನಬಾರ್ದು, ಆದರೆ ಅದು ನೋಡುವುದಕ್ಕೆ ರಮ್ಯವಾಗಿದೆ ಎಂಬುದಾಗಿ ಸ್ತೋತ್ರ ಅವರು ಆ ಕಣ್ಗಳ ಇಚ್ಛೆಗಳ ಮೂಲಕವಾಗಿ ಆಲ್ರೆಡಿ ಶೋಧನೆಯಲ್ಲಿ ಬಿದ್ದು ಬಿಟ್ಟರು. ಪ್ರೀತಿ ಉಳ್ಳ ದೈವ ಜನರೇ, ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಗಳನ್ನು
ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಸೌಂದರ್ಯವನ್ನ ಆಸ್ವಾದಿಸುವಾಗ ಶೋಧಕನು ಯೋಚನೆಗಳಲ್ಲಿ ಪ್ರವೇಶಿಸಿ ಪಾಪವನ್ನು ತಂದು ಹಾಕುತ್ತಾನೆ. ಶರೀರದ ಇಚ್ಛೆಗಳು ನಮ್ಮೊಳಗೆ ಪ್ರವೇಶಿಸಿದ ಹಾಗೆ ಕಣ್ಗಳನ್ನು ಕಾಪಾಡಿಕೊಳ್ಳ್ರಿ. ದೊಡ್ಡ ನ್ಯಾಯಾಧಿಪತಿಯಾದಂಥ ಸಂಸೋನನು ಬಿದ್ದು ಹೋದದ್ದು ಕಣ್ಗಳ ಇಚ್ಛೆಯಿಂದಲೇ. ದೇವರ ಹೃದಯಕ್ಕೆ ಹತ್ತಿರವಾದವನೆಂಬ ಹೆಸರು ಹೊಂದಿದ ದಾವೀದನ ಹುರಿಯನ ಹೆಂಡತಿಯನ್ನ ಬಯಸಿದ್ದು ಕಣ್ಗಳ ಇಚ್ಛೆಯಿಂದಲೇ. ಕಣ್ಗಳ ಇಚ್ಛೆ ಕೊನೆಯಲ್ಲಿ ಮುಕ್ತಾಯವಾದದ್ದು ಕೊಲೆ ಮತ್ತು ವ್ಯಭಿಚಾರದಲ್ಲಿ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಕಣ್ಗಳ ಕುರಿತು ಎಚ್ಚರವಾಗಿರ್ರಿ. ಎಚ್ಚರವಾಗಿರುವುದು ಮಾತ್ರವಲ್ಲ, ನಿಮ್ಮ ಕಣ್ಗಳನ್ನು ಕಾಪಾಡಿಕೊಳ್ಳ್ರಿ. ಪ್ರತಿದಿನ ಬೆಳಗ್ಗೆದ್ದೇಳುವಾಗ ಪ್ರಾರ್ಥಿಸ್ರಿ, ಕರ್ತನೇ, ನನ್ನ ಕಣ್ಗಳು ಅಭಿಷೇಕ ತುಂಬಲ್ಪಟ್ಟ ಕಣ್ಗಳಾಗಿರಲಿ, ಕರುಣೆ ತುಂಬಿದ ಕಣ್ಗಳಾಗಿರಲಿ, ಆತ್ಮ ಭಾರದಿಂದ ನೋಡುವ ಕಣ್ಗಳಾಗಿರಲಿ ಎಂಬುದಾಗಿ ಪ್ರತಿ ದಿವಸ ಕೇಳಿಕೊಳ್ಳ್ರಿ. ನಿಮ್ಮ ಕಣ್ಗಳನ್ನು ಕಾಪಾಡಿಕೊಳ್ಳ್ರಿ. ದೇವರ ದರ್ಶನಕ್ಕಾಗಿ, ಪರಿಶುದ್ಧವಾದ ಸೌಂದರ್ಯವನ್ನು ಕಾಣಲಿಕ್ಕಾಗಿ ಕಣ್ಗಳಿದೆ. ಆತನ ಭರೋಣದಲ್ಲಿ ಆತನನ್ನು ಕಣ್ಣಾರೆ ಕಾಣುವುದಕ್ಕಾಗಿ ನಮ್ಮ ಕಣ್ಗಳು, ಸ್ತೋತ್ರ, ಕಂಡು ಸಂತೋಷಿಸಲಕ್ಕಾಗಿ ಈ ಕಣ್ಗಳಿಲ್ಲ. ಆದರೆ ದೇವಾದಿ ದೇವನು, ರಾಜಾದಿ ರಾಜನನ್ನು ನೋಡುವುದಕ್ಕೆ ಈ ಕಣ್ಗಳಿದೆ. ಆದುದರಿಂದ ಈ ಕಣ್ಗಳಿಂದ ಪಾಪದ ಇಚ್ಛೆಗಳು ಬರಬಾರದು. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಕಣ್ಗಳನ್ನು ಪರಿಶುದ್ಧವಾಗಿ ಕಾಯ್ದುಕೊಳ್ಳ್ರಿ. ಯೇಸು ಸ್ವಾಮಿ ಎಚ್ಚರಿಸಿ ಹೇಳಿದ್ದಾರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿಯೊಬ್ಬನು ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಆದುದರಿಂದ ಕಣ್ಗಳ ಕುರಿತಾಗಿ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು. ಅದು ಮಾತ್ರವಲ್ಲ, ನಮ್ಮ ಕಣ್ಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ನಾನು ಮೊದಲನೇದಾಗಿ ಹೇಳಿದೆ, ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಎರಡನೇದಾಗಿ ಹೇಳಿದೆ, ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. ಮೂರನೇದಾಗಿ ಹೇಳಿದೆ, ನಮ್ಮ ಬಾಯನ್ನು ನಾವು ಕಾಪಾಡಿಕೊಳ್ಳಬೇಕು. ನಾಲ್ಕನೇದಾಗಿ ಹೇಳಿದೆ, ನಮ್ಮ ಕಣ್ಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ಅದರೊಂದಿಗೆ ನಮ್ಮ ಕಿವಿಗಳನ್ನು ಸಹ ನಾವು ಕಾಪಾಡಿಕೊಳ್ಳಬೇಕು. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನವನ್ನು ನೋಡ್ರಿ. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ಅವಯವಗಳಲ್ಲಿ ಇನ್ನೊಂದು ಮುಖ್ಯವಾದ ಅಂಗ ಇರೋದಾದರೆ ಅದು ಕಿವಿಗಳು. ಈ ಕಿವಿಗಳನ್ನು ನಾವು ಕರ್ತನಿಗೆ ಪ್ರತಿಷ್ಠೆಪಡಿಸಬೇಕ್ರೆ. ಈ ಕಿವಿಗಳ ಮೂಲಕವಾಗಿ ಸೈತಾನನ ಒಳಗೆ ಪ್ರವೇಶಿಸುವುದನ್ನು ಸುಲಭವಾಗಿ ತಡೆಯಬಹುದು. ಯಾವಾಗಂದರೆ ನಮ್ಮ ಕಿವಿಗಳನ್ನು ದೇವರಿಗೆ ಸ್ತೋತ್ರ ಪ್ರತಿಷ್ಠೆ ಪಡಿಸುವಾಗ ಮಾತ್ರ. ಈ ಕಿವಿಗಳಿಂದ ದೇವರ ವಾಕ್ಯವನ್ನು ಕೇಳ್ತೇನೆ ಎಂಬುದಾಗಿ ಯಾರು ಒಪ್ಪಿಸಿಕೊಡ್ತಾರೋ ಅವಾಗ ಮಾತ್ರ ಸಕಲ ಶೋಧನೆಗಳನ್ನು ಜಯಿಸಬಹುದು. ನೋಡ್ರಿ, ಅನೇಕ ಯೌವನಸ್ಥ ಮಕ್ಕಳು, ಸ್ತೋತ್ರ, ಈ ಅನೇಕರನ್ನ ಹೊಗಳುತ್ತಾರೆ. ನೀವು ನೋಡುವುದಕ್ಕೆ ಚಂದವಾಗಿದ್ದೀರಾ, ನೀವು ನೋಡುವುದಕ್ಕೆ ಅಂದವಾಗಿದ್ದೀರಾ. ಸ್ತೋತ್ರ, ಸಹೋದರಿಯರು ಏನು ಮಾಡ್ತಾರೆ? ಆ ಮಾತುಗಳಿಗೆ ಕಿವಿಗೊಟ್ಟು ಬಿದ್ದು ಹೋಗಿಬಿಡುತ್ತಾರೆ. ಬಿದ್ದು ಹೋಗುವುದು ಮಾತ್ರವಲ್ಲ, ಅವರ ಜೀವಿತವನ್ನು ನಷ್ಟಪಡಿಸಿಕೊಂಡು ಬಿಡುತ್ತಾರೆ. ಅವರ ಜೀವಿತವನ್ನು ಹಾಳು ಮಾಡಿಕೊಂಡು ಬಿಡುತ್ತಾರೆ. ಅವರು ಕೇಳಿಸಿಕೊಂಡಂಥ ಒಂದು ಮಾತಿನಿಂದ ಅವರು ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಪ್ರಿಯ ಯೌವನಸ್ಥನೇ, ಪ್ರಿಯ ಯೌವನಸ್ಥ ಮಗಳೇ, ನೀನು ಕೇಳಿಸಿಕೊಳ್ಳುವ ಕಾರ್ಯಗಳ ಕುರಿತಾಗಿ ನೀನು ಎಚ್ಚರವಾಗಿರೋ. ನಿಮ್ಮ ಕಿವಿಗಳು ಆತ್ಮೀಕ ವಾರ್ತೆಗಳನ್ನು ಕೇಳಲಿ, ಪ್ರಾರ್ಥನೆಯ ಶಬ್ದಗಳನ್ನು ಕೇಳಲಿ, ನಿಮ್ಮ ಕಿವಿಗಳು ದೇವರ ವಾಕ್ಯವನ್ನು ಕೇಳಲಿ. ಆಗ ಮಾತ್ರ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಯಾವಾಗಲೂ ತಂದೆ ಹೇಳುವುದನ್ನು ಮಾತ್ರ ಕೇಳುತ್ತಾ ಇದ್ರು. ಅದಕ್ಕೆ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆಗಾಗಿ ಹೋಗುತ್ತಾ ಇದ್ದರು. ನಾವು ಸಹ ನಮ್ಮ ಕಿವಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತನಾಡುವಂಥದ್ದನ್ನು, ಅವರು ಹೇಳುವುದನ್ನು ಕೇಳಿಸಿಕೊಳ್ಳುವ ಕಿವಿಗಳಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಯಜ್ಞ ವೇದಿಯ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ತಮ್ಮ ಬಲಗಿವಿಗೆ, ತುದಿಗೂ, ಬಲಗೈಗೂ ಮತ್ತು ಬಲಗಾಲಿನ ಹೆಬ್ಬರಳಿಗೂ ಹಚ್ಚಬೇಕೆಂಬಂತ ಒಂದು ಕಟ್ಟಳೆ ಇತ್ತು. ಹಾಗೆಯೇ ಅಭಿಷೇಕದ ಎಣ್ಣೆಯನ್ನು ಬಲಕಿವಿ ಹೆಬ್ಬರಗಳಿಗೆ ಹಚ್ಚಬೇಕೆಂಬಂತ ಕಟ್ಟಳೆ ಇತ್ತು. ಇದರ ಕಾರಣವೇನಂತ ಹೇಳಿದ್ರೆ, ನಮ್ಮ ಕಿವಿಗಳು ಕರ್ತನು ಹೇಳುವ ಕಟ್ಟಳೆಗಳನ್ನು, ನ್ಯಾಯ ಪ್ರಮಾಣಗಳನ್ನು ಕೇಳಬೇಕೆಂಬುದಕ್ಕಾಗಿ. ಅದೇ ವಿಧದಲ್ಲಿ ಹಲಲೂಯ
ಹಲ್ಲಲೂಯ. ಕರ್ತನು ನಮಗೆ ಕೊಟ್ಟಂಥ ಈ ಕಿವಿಗಳ ಮೂಲಕ ದೇವರ ಕಾರ್ಯಗಳನ್ನು ನಾವು ಕೇಳಿಸಿಕೊಳ್ಳಬೇಕು. ಅದಕ್ಕೆ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ. ಈ ವಾಕ್ಯದಲ್ಲಿ ಸ್ತೋತ್ರ ಓದುವಂಥವರು ಕೇಳುವಂಥವರು ಧನ್ಯರಂತೆ. ಈ ವಚನವನ್ನು ನಮ್ಮ ಕಿವಿಗಳ ಮೂಲಕವಾಗಿ ನಾವು ಕೇಳಿಸಿಕೊಂಡರೂ ಸಹ ಆಶೀರ್ವದಿಸಲ್ಪಟ್ಟವರೆಂಬುದಾಗಿ ವಚನ ಹೇಳ್ತದೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕಿವಿಗಳಿಂದ ದೇವರು ಬಯಸುವ ಸಂಗತಿಗಳನ್ನು ನಾವು ಕೇಳಿಸಿಕೊಳ್ಳುವವರಾಗಿರೋಣ. ನಡೆದ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸ್ತೋತ್ರ ಒಬ್ಬ ತನ್ನ ಪತ್ನಿಯ ಒತ್ತಾಯದಿಂದ ಆಲಯಕ್ಕೆ ಬಂದಿದ್ದರು. ಅವರಿಗೆ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲಿಕ್ಕೆ ಮನಸ್ಸಿಲ್ಲ. ಪ್ರಸಂಗವನ್ನು ಗಮನಿಸಿ ಕೇಳಿದರೆ ನನಗೆ ತಿಳಿಯದ ಹಾಗೆ ಎಲ್ಲಿ ಕ್ರೈಸ್ತನಾಗಿ ಬಿಡುವನೋ ಎಂಬ ಭಯದಿಂದ ತಮ್ಮ ಕಿವಿಗಳನ್ನು 2 ಕೈಗಳಿಂದ ಗಟ್ಟಿಯಾಗಿ ಮುಚ್ಚಿಕೊಂಡಿದ್ದರು. ಆಗ ಬೋಧಕರು ಪ್ರಸಂಗ ಮಾಡ್ತಾ ಇದ್ರು. ಇವರು ಬಹಳ ಹೊತ್ತು ಹಾಗೆ ಕಿವಿಯನ್ನು ಹಿಡ್ಕೊಂಡಾಗ ದಿಢೀರೆಂಬುದಾಗಿ ಒಂದು ಸೊಳ್ಳೆ ಅವರ ಮೂಗಿನ ಮೇಲೆ ಕುಳಿತು ಕಚ್ಚಲಿಕ್ಕೆ ಆರಂಭಿಸಿತು. ಇವರು ಸೊಳ್ಳೆಯನ್ನು ಅದನ್ನು ಹೊಡೆಯಲಿಕ್ಕೆ ತಮ್ಮ 2 ಕೈಗಳನ್ನು ತೆಗೆದಾಗ ಪ್ರಸಂಗದಲ್ಲಿ ಬೋಧಕರು ಹೇಳಿದರು, ಆತ್ಮನಾದವನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಹೇಳಿದಾಗ ಕರೆಕ್ಟಾಗಿ ಇವರ ಕಿವಿಯೊಳಗೆ ಆ ಶಬ್ದ ಹೋಯ್ತು. ಅಯ್ಯೋ, ಏನು ನನ್ನೋಡೆ ಹೇಳ್ತಾ ಇದ್ದಾರೆ, ಬಾ ಕಿವಿಯುಳ್ಳವನು ಕೇಳಲಿ, ಏನು ಹೇಳ್ತಾರೆ ಕೇಳೇ ಬಿಡೋಣ ಎಂಬುದಾಗಿ ಕಿವಿಗೊಟ್ಟು ಹೇಳಿದರು. ಕೇಳಿದಾಗ ವಾಕ್ಯ ಅವರ ಒಳಗಡೆ ಹೋಗಿ ಕ್ರಿಯೆ ಮಾಡಲಿಕ್ಕೆ ಆರಂಭಿಸ್ತು. ಅವತ್ತೇ ಆಲಯದಲ್ಲಿ ಅವರು ರಕ್ಷಿಸಲ್ಪಟ್ಟರು. ಕರ್ತನ ಮಾತುಗಳನ್ನು ಕೇಳಿದ ಹಾಗೆಲ್ಲ ಒಂದು ದೊಡ್ಡ ಮಾರ್ಪಾಟು ಉಂಟಾಗುವಂಥದ್ದಾಗಿದೆ. ಏಕೆಂದರೆ ಕರ್ತನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ಸ್ತೋತ್ರ ಇವತ್ತು ಸಾಮಾಜಿಕ ಜಾಲತಾಣಗಳು ಬಂದಿದೆ. ನಾವು ದೇವರ ವಾಕ್ಯವನ್ನು ಸುಲಭವಾಗಿ ಸರಳವಾಗಿ ಕೇಳಿಸಿಕೊಳ್ಳುವುದಕ್ಕೆ ಅನೇಕ ಸಂಗತಿಗಳು ಬಂದಿದೆ. ನಮ್ಮ ಕಿವಿಗಳು ಬೇರೆ ವಿಷಯಗಳನ್ನಲ್ಲ. ನೀವು ನ್ಯೂಸ್ ನೋಡ್ರಿ, ಸ್ತೋತ್ರ ವಾರ್ತೆಯನ್ನು ನೋಡ್ರಿ, ಯಾವಾಗಲೂ ನಮ್ಮ ಕಿವಿಗಳಲ್ಲಿ ನಕಾರಾತ್ಮಕವಾದ ಸಂಗತಿಗಳನ್ನೇ ಹೇಳುವುದನ್ನು ಕೇಳಿಸಿಕೊಳ್ಬಹುದಾ? ಆದರೆ ನೀವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಾದರೆ ನಿಮಗೆ ಜೀವ ಉಂಟಾಗುತ್ತದೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇನ್ನೂ ಕರ್ತನಿಗಾಗಿ ನಾನು ಜೀವಿಸಬೇಕೆಂಬಂಥ ಒಂದು ವೈರಾಗ್ಯ ಉಂಟಾಗ್ತದೆ. ಆದುದರಿಂದ ನಿಮ್ಮ ಕಿವಿಗಳನ್ನು ಕಾಪಾಡಿಕೊಳ್ಳ್ರಿ. ಮೊದಲನೇದಾಗಿ ನಾನು ಹೇಳಿದೆ, ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಎರಡನೇದಾಗಿ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಬೇಕು, ನಮ್ಮ ಬಾಯನ್ನು ಕಾಪಾಡಿಕೊಳ್ಳಬೇಕು. ಅದು ಮಾತ್ರವಲ್ಲ, ನಮ್ಮ ಕಣ್ಗಳನ್ನು ಕಾಪಾಡಿಕೊಳ್ಬೇಕು. ಅದರೊಂದಿಗೆ ನಾನು ಹೇಳಿದೆ, ನಮ್ಮ ಕಿವಿಗಳನ್ನು ಕಾಪಾಡಿಕೊಳ್ಳಬೇಕು. ನಾವು ಐಕ್ಯವನ್ನು ಕಾಪಾಡಿಕೊಳ್ಳಬೇಕು. ಎಫೆಸ ಪತ್ರಕ್ಕೆ 4ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ನೋಡ್ರಿ, ಕುಟುಂಬದಲ್ಲಿ, ಸಭೆಯಲ್ಲಿ ಸಮಾಧಾನವನ್ನು, ಹೊಮ್ಮನಸ್ಸನ್ನು ಕಾಪಾಡಿಕೊಳ್ಳುವಾಗಲೇ ಶತ್ರುವು ಎದುರಿಸಿ ನಿಲ್ಲಲು ಸಾಧ್ಯ. ಕರ್ತನಿಗಾಗಿ ಮಹತ್ ಕಾರ್ಯಗಳನ್ನು ಮಾಡಲು ಸಾಧ್ಯ. ಅದಕ್ಕೆ ಕೀರ್ತನೆಯಲ್ಲಿ ನೋಡ್ತೇವೆ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಸೈತಾನನು ಹೊಮ್ಮನಸ್ಸನ್ನು ಕೆಡಿಸುತ್ತಾನೆ, ಸಮಾಧಾನವನ್ನು ಕೆಡಿಸುತ್ತಾನೆ, ಪ್ರೀತಿಯ ಐಕ್ಯವನ್ನು ಕೆಡಿಸುತ್ತಾನೆ. ಆದುದರಿಂದ ಅಪೊಸ್ತಲ ಪೌಲನು ಹೇಳ್ತಾನೆ, ಪೂರ್ಣ ವಿನಯದಿಂದ, ಸಾತ್ವಿಕತ್ವಗಳಿಂದ, ದೀರ್ಘ ಶಾಂತಿಯಿಂದ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರೆ. ನೋಡ್ರಿ, ಇಂದ ಅನೇಕ ಕುಟುಂಬಗಳಲ್ಲಿ ಕಹಿಗಳ, ವೈರಾಗ್ಯಗಳ, ಸ್ತೋತ್ರ ಕುಟುಂಬ ಪ್ರಾರ್ಥನೆ ಇಲ್ಲ, ಪವಿತ್ರಾತ್ಮನ ಐಕ್ಯವನ್ನು ಅವರು ಕಾದುಕೊಳ್ಳುವುದಿಲ್ಲ. ಗಂಡನಿಗೆ ಹೆಂಡತಿಯ ಮೇಲೆ ಸಂದೇಹ, ಹೆಂಡತಿಗೆ ಗಂಡನ ಮೇಲೆ ಸಂದೇಹ. ಇದರಿಂದ ಅವರ ಕೌಟುಂಬಿಕವಾದ ಜೀವನವು ನಾಶವಾಗಿ ಬಿಟ್ಟಿದೆ. ಕೌಟುಂಬಿಕ ಜೀವನದಲ್ಲಿ ಜ್ಞಾನದಿಂದ ನಿಮ್ಮ ಹೊಮ್ಮನಸ್ಸನ್ನು ನೀವು ಕಾಪಾಡಿಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಜಯಿಸಬಹುದು. ಒಮ್ಮತವನ್ನು ಕಾಪಾಡಿಕೊಳ್ಳ್ರಿ, ಸಭೆಯಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಳ್ಳ್ರಿ. ದೇವರು
ಅದನ್ನು ಬಯಸುವವರಾಗಿದ್ದಾರೆ. ಅದು ಮಾತ್ರವಲ್ಲ, ನಮ್ಮ ಮಾರ್ಗಗಳನ್ನು ಸಹ ನಾವು ಕಾಪಾಡಿಕೊಳ್ಳಬೇಕು. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 32ನೇ ವಚನವನ್ನು ನೋಡ್ರಿ. ನನ್ನ ಮಾರ್ಗಗಳನ್ನು ಅನುಸರಿಸುವವರೇ ಧನ್ಯರೇ ಸರಿ. ಅಂದರೆ ನಾವು ಕರ್ತನ ಮಾರ್ಗಗಳನ್ನು ತಿಳಿದುಕೊಳ್ಳಬೇಕು, ಆ ಮಾರ್ಗದಲ್ಲಿ ನಂಬಿಗಸ್ತರಾಗಿ ನಡೆದುಕೊಳ್ಳಬೇಕು, ಆತನ ಮಾರ್ಗಗಳಲ್ಲಿ ನಾವು ಕಾದುಕೊಳ್ಳಬೇಕು. ಆಗ ನಾವು ಧನ್ಯರಾಗುತ್ತೇವೆ. ನಿಮ್ಮ ಮಾರ್ಗಗಳಿಂದ ಕರ್ತನ ಮಾರ್ಗಗಳು ಸಾವಿರದಷ್ಟು ಶ್ರೇಷ್ಠವಾಗಿದ್ದಾರೆ. ನಿಮ್ಮ ಭೂತಕಾಲವು ವರ್ತಮಾನ ಕಾಲವು ನಿಮಗೆ ತಿಳಿಯೋದಿಲ್ಲ, ಆದರೆ ಕರ್ತನಾದರೂ ಭವಿಷ್ಯತ್ ಕಾಲನೂ ಸಹ ಅವರು ತಿಳಿದಿದ್ದಾರೆ. ಆತನ ಬಳಿ ನಿಮ್ಮ ಮಾರ್ಗಗಳನ್ನು ಒಪ್ಪಿಸಿಕೊಡುವಾಗ ಕರ್ತನು ನಿಮ್ಮನ್ನು ಅದ್ಭುತವಾಗಿ ನಿತ್ಯ ಮಾರ್ಗದಲ್ಲಿ ನಡೆಸ್ತಾರೆ. ಹಾಗಾದರೆ ನಿಮ್ಮ ಮಾರ್ಗಗಳನ್ನು ಸಹ ನೀವು ಕಾಪಾಡಿಕೊಳ್ಳ್ರಿ. ಪ್ರೀತಿಯುಳ್ಳ ದೇವ ಜನರೇ, ಹಾಗಿರುವುದಾದರೆ ಈ ದಿನ ಈ ಎಲ್ಲ ಸಂಗತಿಗಳನ್ನು ನಾವು ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ನಾನು ಹೇಳದೆ ಸ್ತೋತ್ರ, ನಮ್ಮ ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ಬಾಯನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ಕಿವಿಯನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ಕಣ್ಗಳನ್ನು ಕಾಪಾಡಿಕೊಳ್ಳಬೇಕು. ಓ ಸ್ತೋತ್ರ, ಒಂದು ಐಕ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು, ನಮ್ಮ ಮಾರ್ಗವನ್ನು ನಾವು ಕಾಪಾಡಿಕೊಳ್ಳಬೇಕು. ಇವೆಲ್ಲವನ್ನು ಕಾಪಾಡಿಕೊಳ್ಳುವಾಗ ಸೈತಾನನು ಎಲ್ಲಿಯೂ ನಮ್ಮನ್ನು ತಾಕುವುದಿಲ್ಲ. ನಮ್ಮ ಜೀವಿತ ಬಹಳ ಅದ್ಭುತವಾದಂಥ ಆಶೀರ್ವಾದನ ಹೊಂದಿಕೊಳ್ಳುವಂಥ ಒಂದು ಜೀವಿತವಾಗಿರುತ್ತದೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಹಲ್ಲೆಲೂಯ, ಇವತ್ತು ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ, ನಾವು ಒಪ್ಪಿಸಿಕೊಡೋಣ. ಹೌದು ಸ್ವಾಮಿ, ಎಲ್ಲ ವಿಷಯಗಳಲ್ಲಿ ನಾನು ಜಾಗ್ರತೆ ಉಳ್ಳವನಾಗಿ ಒಂದೊಂದು ವಿಷಯದಲ್ಲಿ ಸ್ವಾಮಿ ನನ್ನನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಿರಿ. ನೀವು ಕೊಟ್ಟಿರುವಂಥ ದೇವರೇ ಈ ಜೀವನದಲ್ಲಿ ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ದೇವರೇ. ನನ್ನ ಕಣ್ಗಳು, ನನ್ನ ಬಾಯಿಗಳು, ನನ್ನ ಹೃದಯ ದೇವರೇ, ನನ್ನ ಕಿವಿಗಳು, ಓ ಸ್ತೋತ್ರ ದೇವರೇ, ಅನೇಕ ಸಂಗತಿಗಳಲ್ಲಿ ಸ್ವಾಮಿ ದೇವರೇ ನಾನು ಕಾಪಾಡಿಕೊಳ್ಳದ ಕಾರಣ ಅನೇಕ ವಿಷಯಗಳಲ್ಲಿ ನಾನು ಬಿದ್ದು ಹೋಗಿದ್ದೇನೆ. ನನ್ನನ್ನು ಕ್ಷಮಿಸ್ರಪ್ಪ, ನನ್ನನ್ನು ಮನ್ನಿಸ್ರಪ್ಪ. ಇನ್ನು ಮುಂದೆ ದೇವರೇ ಸೈತಾನನಿಗೆ ನಾನು ಅವಕಾಶವನ್ನು ಕೊಡದೆ ಪ್ರತಿಯೊಂದು ನನ್ನ ಅವಯವಗಳಲ್ಲಿ ಒಂದೊಂದು ಓ ಸ್ತೋತ್ರ ಕಾರ್ಯಗಳನ್ನು ಕಾಪಾಡಿಕೊಳ್ಳುವಂತೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತೆ, ನೀನು ಕೊಟ್ಟ ಕಣ್ಗಳನ್ನು ಕಾಪಾಡಿಕೊಳ್ಳುವಂತೆ, ಕಿವಿಗಳನ್ನು ಕಾಪಾಡಿಕೊಳ್ಳುವಂತೆ, ಬಾಯನ್ನು ಕಾಪಾಡಿಕೊಳ್ಳುವಂತೆ, ನನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವಂತೆ, ಐಕ್ಯವನ್ನು ಕಾಪಾಡಿಕೊಳ್ಳುವಂತೆ, ನನ್ನ ಮಾರ್ಗಗಳನ್ನು ಕಾಪಾಡಿಕೊಳ್ಳುವಂತೆ ದೇವರೇ ನನಗೆ ಸಹಾಯ ಮಾಡಿರಿ, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಇವತ್ತು ಒಪ್ಪಿಸಿಕೊಡೋಣ. ಹಾಲೆಲ್ಲೂಯ, ಹಾಲೆಲ್ಲೂಯ. ಇವತ್ತು ದೇವರ ವಾಕ್ಯಕ್ಕೆ ಎಲ್ಲ ಕಾರ್ಯಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಓ ಸ್ತೋತ್ರ ನಿಮ್ಮನ್ನು ಒಪ್ಪಿಸಿಕೊಡ್ರೆ ಇವತ್ತಿನಿಂದ ನಿಮ್ಮ ಆತ್ಮೀಕ ಜೀವಿತದಲ್ಲೇ ಒಂದು ವ್ಯತ್ಯಾಸ ಉಂಟಾಗಲಿಕ್ಕಿದೆ. ನಿಮ್ಮ ಆತ್ಮೀಕ ಜೀವಿತದಲ್ಲಿ ನೀವು ಜಯದ ಮೇಲೆ ಜಯವನ್ನು ಹೊಂದುತ್ತೀರಾ. ಇನ್ನು ಮುಂದೆ ನಿಮಗೆ ಸೋಲೆನ್ನುವುದು ಇಲ್ಲ. ಹಾಲೆಲ್ಲೂಯ. ಪ್ರತಿಷ್ಠೆ ಪಡಿಸ್ರಿ ನಿಮ್ಮ ಕಣ್ಗಳನ್ನು, ಬಾಯನ್ನು, ಕಿವಿಗಳನ್ನು, ಹೃದಯಗಳನ್ನು. ಕರ್ತನೇ, ನನ್ನ ಅವಯವಗಳು ದೇವರೇ ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕು. ನನ್ನನ್ನು ದೇವರೇ ನಿನ್ನ ರಕ್ತದಿಂದ ಪರಿಶುದ್ಧಗೊಳಿಸ್ರೆ ನಿನ್ನ ಮಹಿಮೆಗಾಗಿ ಬಾಳಬೇಕೆಂಬುದಾಗಿ ಒಪ್ಪಿಸಿಕೊಡೋಣ. ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಸ್ವಾಮಿ ನಿಮ್ಮ ವಚನದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರಾ. ನಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳಬೇಕಾದಂಥ ಅನೇಕ ಸಂಗತಿಗಳನ್ನು ದೇವರೇ ನಿನ್ನ ವಚನದ ಮೂಲಕ ನಮಗೆ ಕಲಿಸಿಕೊಟ್ಟಿದ್ದೀರಾ. ದೇವರೇ, ಈ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ. ಈ ದಿನದಿಂದ ಸ್ವಾಮಿ ದೇವರೇ ನಿನ್ನ ಮಕ್ಕಳಾದ ನಾವುಗಳು ಕಾಪಾಡಿಕೊಳ್ಳಬೇಕಾದ ಎಲ್ಲ ಸಂಗತಿಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ನಿನ್ನ ಕೃಪೆಯನ್ನು, ದಯೆಯನ್ನು ನಮಗೆ ಅನುಗ್ರಹಿಸ್ರೆ. ನಿನ್ನ ಮಾರ್ಗದಲ್ಲಿ ನಾವು ನಡೆಯಬೇಕು ಸ್ವಾಮಿ ದೇವರೇ. ನಮ್ಮ ಮೂಲಕ ನಿನ್ನ ನಾಮ ಮಹಿಮೆ ಉಂಟಾಗಬೇಕು ಸ್ವಾಮಿ. ನೀವು ಆಳ್ವಿಕೆ ಮಾಡ್ರಿ. ವಿಶೇಷವಾಗಿ ಕರ್ತನೇ ಅವರ ಕುಟುಂಬವನ್ನು ಬ್ಲೆಸ್ ಮಾಡ್ರೆ, ಅವರ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡ್ರೆ, ಅವರಿನ್ನೂ ಆತ್ಮಿಕವಾಗಿ ಬೆಳೆಯಲಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನೇಕ ಜನರು ದೇವರ ರಾಜ್ಯಕ್ಕಾಗಿ ಬಿತ್ತುವಂಥ ಅನೇಕ ಕುಟುಂಬಗಳುಂಟು ಸ್ವಾಮಿ. ಆ ಎಲ್ಲ ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ, ಆಶೀರ್ವಾದ ಮಾಡ್ರಿ. ಈ ವಾರ ಕೂಡ ಕಣ್ಮನೆ ಹಾಗೆ ಕಾಪಾಡ್ರಿ. ಓ ಸ್ತೋತ್ರಪ್ಪ. ಯಾರಿಗಾದರೂ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಅವರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡ್ರಿ. ಅದ್ಭುತ ನಡೆಯಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ,
ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಾವು ಕಾಪಾಡಿಕೊಳ್ಳಬೇಕಾದ ಈ ಸಂಗತಿಗಳನ್ನು ಕಾಪಾಡಿಕೊಂಡು ನಾವು ಜೀವಿಸೋಣ. ಆಗ ನಾವು ಕ್ರೈಸ್ತ ಜೀವಿತದಲ್ಲಿ ಒಂದು ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸುವರು. ನಿಮಗಾಗಿ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.